हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मयुतान् सशास्त्रप्रवचनासक्तान् निर्विलार्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ನೇರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಶ್ರೇಷ್ಠ ತರಗತಿಯ ಜೀವರು, ಸಾತ್ವಿಕರು ಎಂಬುದಾಗಿ ಅರ್ಥ. ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬುದು ಜೀವ ಪ್ರಕರಣದಲ್ಲಿ ನಾವು ಜೀವರಾಗಿದ್ದರೂ ಅತ್ಯವಶ್ಯಕವಾಗಿ ಅನಂತ ಜೀವರ ಲಕ್ಷಣವನ್ನು ಸಾಧಾರಣವಾಗಿ ತಿಳಿಯತಕ್ಕಂಥದ್ದು. ಸಕಲ ಜೀವರು ಭಗವಂತನ ಅನುಚರರಾಗಿದ್ದರೂ ಸಹ ಆಯಾ ಜೀವರು ಅವರ ಯೋಗ್ಯತಾನುಸಾರವಾಗಿ ನೀಚ ಉಚ್ಚರಾಗಿರುತ್ತಾರೆ. ಪ್ರತಿಯೊಬ್ಬ ಜೀವರು ತಮ್ಮನ್ನು ಸಾಕ್ಷಿಯಿಂದ ಶಾಸ್ತ್ರಜ್ಞಾನದಿಂದ ತಿಳಿದುಕೊಂಡು ತಮ್ಮ ಯೋಗ್ಯತಾನುಸಾರವಾಗಿ ಭಗವತ್ ಪ್ರಸಾದವನ್ನು ಸಂಪಾದನೆ ಮಾಡಿಕೊಂಡು ನಿತ್ಯ ಮುಕ್ತವಾದ ಆನಂದ ಅತಿಶಯವಾದ ಮೋಕ್ಷವನ್ನು ಪಡೆಯಬೇಕು ಎಂಬುದು ಎಲ್ಲರ ಆಸೆಯಾಗಿರುತ್ತದೆ. ಕಾರಣ ಸಂಸಾರದಲ್ಲಿ ಎಲ್ಲ ಜೀವರು ದುಃಖ ಸ್ಪಷ್ಟಗಳಾಗಿರುತ್ತಾರೆ, ದುಃಖಿಗಳೇ ಆಗಿರುತ್ತಾರೆ. ಕೆಲವರಿಗೆ ಸ್ವಲ್ಪ ದುಃಖ, ಅತಿತರದ ಘೋರತಮವಾದ ದುಃಖ, ಹೀಗೆ ದುಃಖದಲ್ಲೇ ನಾವು ತಾರತಮ್ಯವನ್ನು ನೋಡುತ್ತೇವೆ ಹೊರತು ದುಃಖವೇ ಇಲ್ಲ ಎಂಬುದು ಯಾವ ಸೃಜ್ಜಾವಸ್ಥೆಯಲ್ಲಿ ಅಂದರೆ ಮುಕ್ತಾವಸ್ಥೆಯಲ್ಲಿ ಕಾಣಲು ಸಾಧ್ಯವಿಲ್ಲ. ಎಲ್ಲರಿಗೂ ಮುಖ್ಯವಾಗಿ ಇರತಕ್ಕಂಥದ್ದು ಹಸಿವು ಮತ್ತು ಬಾಯಾರಿಕೆ ಎಂಬತಕ್ಕಂಥದ್ದು. ಇದು ಎಂದಿಗೂ ನೀಗುವುದೇ ಇಲ್ಲ. ಹಸಿವು ಬಾಯಾರಿಕೆಗೋಸ್ಕರ ಜೀವ ವಿಶ್ವಾದ್ಯಂತ ಸಂಚರಿಸಿ ತನ್ನ ಹಸಿವನ್ನು ನಿವಾರಣೆ ಮಾಡಿಕೊಳ್ಳುತ್ತಾನೆ, ಬಾಯಾರಿಕೆಯನ್ನು ನಿವಾರಣೆ ಮಾಡಿಕೊಳ್ಳುತ್ತಾನೆ. ಇಷ್ಟೇ ಮಾಡಿಕೊಳ್ಳುತ್ತಾ ಈ ಶರೀರವನ್ನೇ ತ್ಯಾಗ ಮಾಡಿಬಿಡುತ್ತಾನೆ. ಹೀಗೆ ತ್ಯಾಗ ಮಾಡುತ್ತಾ ಹೋದಾಗ ಇದನ್ನು ವೃಕ್ಷ ಜಾತಿ ಜೀವರು ಮತ್ತು ಪಶು ಜಾತಿ ಜೀವರು ಎಂದು ಗಮನಿಸಬೇಕು. ಇವರಲ್ಲಿ ಇದನ್ನು ಬಿಟ್ಟು ಬೇರೆ ಯಾವ ಚಿಂತನೆ ಮಾಡತಕ್ಕಂಥ ಸಮಯವೂ ಇರಲಿಲ್ಲ, ಜ್ಞಾನವೂ ಇರುವುದಿಲ್ಲ. ಮನುಷ್ಯನಾಗಿದ್ದಾಗ ಮಾತ್ರ ಮನು ಅವಬೋಧನೀಯ ಎಂಬುದು ತಾನು ತಿಳಿದು ಮತ್ತೊಬ್ಬರಿಗೆ ಹೇಳುವ ಸ್ಥಿತಿಯನ್ನು ತಲುಪಿದ ಜೀವ ಮನುಷ್ಯ ಎಂದೆನಿಸಿಕೊಳ್ಳುತ್ತಾನೆ. ಆದ್ದರಿಂದ ಅದುಃಖಮಿತ ಸರ್ವೇ ಜೀವ ಇವತ್ತು ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷ ಪ್ರವರ್ತತೆ ಎಂಬ ಶ್ರುತಿಯ ಮಾತಿನಂತೆ ಸಕಲ ವೇದ ಆಗಮಗಳು ಭಗವಂತನಿಂದ ರಚಿಸಲ್ಪಟ್ಟು ಜೀವರ ಯೋಗಕ್ಷೇಮಕ್ಕೋಸ್ಕರವಾಗಿ ಸ್ಥಾಪಿತವಾಗಿದೆ, ರಚಿತವಾಗಿದೆ. ಜೀವರು ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು. ಎಲ್ಲಿಯ ತನಕವೂ ಜೀವನಿಗೆ ಶಾಸ್ತ್ರದ ಪರಿಚಯವೇ ಆಗುವುದಿಲ್ಲವೋ ಆ ಎಲ್ಲ ಜನ್ಮವೂ ಸಹ ಅವನು ಹುಟ್ಟುತ್ತಾನೆ, ತನ್ನ ಹಸಿವು ಬಾಯಾರಿಕೆಯನ್ನು
ನಿವಾರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಎಷ್ಟೇ ಪ್ರಯತ್ನಪಟ್ಟರೂ ತಾತ್ಕಾಲಿಕವಾಗಿ ಉಪಶಮನ ಹೊಂದಿರುತ್ತದೆ ಹೊರತು ಶಾಶ್ವತ ಪರಿಹಾರ ಯಾವ ಜೀವರಿಗೂ ಕಾಣುವುದೇ ಇಲ್ಲ. ಆದ್ದರಿಂದ ಬೇಸತ್ತು ಎಲ್ಲ ಜೀವರು ತಮ್ಮ ಅಫಲತೆ ಯಾವ ಸಫಲ ಕಾಣದೇ ಇರತಕ್ಕಂತಹದ್ದು ಇದನ್ನು ಕಂಡುಕೊಳ್ಳುತ್ತಾರೆ. ನನ್ನ ಹಸಿವು ನಿವಾರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ನನ್ನ ಬಾಯಾರಿಕೆ ನಿಲ್ಲುವುದಿಲ್ಲ, ಇಷ್ಟೇ ತಿಳಿಯುತ್ತಾರೆ ಹೊರತು ಈ ಬಾಯಾರಿಕೆ ಮತ್ತು ಹಸಿವಿಗೆ ಕಾರಣಕರ್ತರಾದವರು ಯಾರು, ಅದಕ್ಕೆ ಅಭಿಮಾನ ದೇವತೆಗಳು ಯಾರು, ಅಭಿಮಾನ ದೇವತೆಗಳ ಪೂಜಾ ಸತ್ಕಾರಾದಿಗಳು ಮಾಡುವುದರಿಂದ ನಮಗೆ ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಬೇಕು ಎಂಬ ಜ್ಞಾನ ಹುಟ್ಟುವುದಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ಕೇವಲ ಕರ್ಮದಲ್ಲಿ ರತರಾದವರಿಗೆ ಜ್ಞಾನದ ಮಾರ್ಗ ಎಲ್ಲಿಯೇ ತನಕವೂ ಅವರಿಗೆ ರುಚಿಸುವುದಿಲ್ಲವೋ ಎಲ್ಲ ಕರ್ಮಗಳು ಅಲ್ಪ ಫಲವನ್ನೇ ಕೊಡುತ್ತದೆ. ಆದ್ದರಿಂದ ಮನುಷ್ಯನಾಗಿ ಹುಟ್ಟಿದಾಗ ಕೇವಲ ಕರ್ಮದ ಹಿಂದೆ ಹೋದವರಿಗೆ ಆ ಜನ್ಮವೇ ವ್ಯರ್ಥವೆನಿಸುತ್ತದೆ. ಕರ್ಮಕ್ಕಿನ್ನ ಜ್ಞಾನವೇ ಉತ್ಕೃಷ್ಟವಾದುದು ಎಂಬ ಅತಿಶಯವಾದ ಯುಕ್ತಿಯನ್ನು ತಿಳಿಯುವ ತನಕ ಮನುಷ್ಯ ಆಗಲಿ ಯಾವ ಜೀವರು ಉದ್ಧಾರವಾಗುವುದಿಲ್ಲ. ಇದನ್ನು ಭಗವದ್ಗೀತೆಯ 2ನೇ ಅಧ್ಯಾಯದ 49 ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ನಿಚ್ಛ ಕೃಪಣ ಫಲಹೇತವಃ. ಕರ್ಮಜ್ಞಾನಕ್ಕಿಂತ ಬಹಳ ಕೀಳಾದುದು. ಕಾರಣ ಫಲದ ದೃಷ್ಟಿಯಿಂದ ಕರ್ಮ ಮಾಡಿ ದುಃಖಭಾಜನರಾಗುತ್ತಾರೆ. ಆದ್ದರಿಂದ ಜ್ಞಾನ ಸಂಪಾದನೆಯು ಮಾರ್ಗವನ್ನೇ ಅನುಸರಿಸು. ಕರ್ಮದಲ್ಲಿ ನಾವು ಮುಳುಗಿದ್ದಾಗ ಜ್ಞಾನದ ಅರಿವು ಆಗುವುದಿಲ್ಲ. ಎಷ್ಟೇ ಕರ್ಮ ಮಾಡಿದರೂ ಸಹ ಅದು ನಮಗೆ ಉದ್ಧಾರ ಮಾರ್ಗವನ್ನು ತೋರಿಸುವುದಿಲ್ಲ ಎಂಬುದು ಅತಿ ಪ್ರಮುಖವಾಗಿ ನಾವು ತಿಳಿಯಬೇಕು. ಇದನ್ನು ಶ್ರೀಮದಾನಂದ ತೀರ್ಥರು ವಿಶೇಷ ಅರ್ಥವನ್ನು ತಿಳಿಸಿಕೊಡುತ್ತಾರೆ. ಹಿತಶ್ಚ ಯೋಗಾಯ ಯುಜ್ಯಸ್ಯ ಇಚ್ಛಾಹ ದೂರೇಣ ಇತಿ ಬುದ್ಧಿಯೋಗಾತ್ ಜ್ಞಾನಲಕ್ಷಣಾತ್ ಉಪಾಯಾತ್ ದೂರೇಣ ಅತೀವ ಅಥೋ ಬುದ್ಧೌ ಶರಣಂ ಜ್ಞಾನೇ ಸ್ಥಿತಿಂ ಫಲಂ ಕರ್ಮ ಕೃತೌ ಹೇತು ಯೇಷಾಂ ತೇ ಫಲಹೇತವಃ. ಕಾಮ್ಯಕರ್ಮದ ಫಲ ಜ್ಞಾನ ಫಲಕ್ಕಿಂತ ಅಲ್ಪ. ಆದ್ದರಿಂದ ಜ್ಞಾನ ಸಾಧನೆಗೆ ಪ್ರಯತ್ನಿಸು. ಜ್ಞಾನಿಗಳಿಗಿಂತಲೂ ಕರ್ಮಿಗಳು ಅತಿ ದೀನರು. ಈ ಮಾತು ಹೇಳಿದ್ದರಿಂದ ಪ್ರತಿಯೊಬ್ಬ ಜೀವರು ತಮ್ಮ ಕರ್ತೃತ್ವ ಶಕ್ತಿ, ನಮ್ಮ ಪ್ರಯತ್ನ ಎಲ್ಲಿ ಹಾಕಬೇಕು ಅಂದರೆ ಜ್ಞಾನ ಸಂಪಾದನೆಯಲ್ಲಿ ಹಾಕಬೇಕು. ಕರ್ಮದಲ್ಲಿ ನಿರತರಾಗಿರುವುದು ಸಹಜ. ಅದರಿಂದ ಉದ್ಧಾರ ಮಾರ್ಗ ಎಂಬುದು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಅದು ಅತ್ಯಂತ ಕಷ್ಟತಮ. ಅದನ್ನು ಬಿಟ್ಟು ಜ್ಞಾನ ಮಾರ್ಗಕ್ಕೆ ಪ್ರವೇಶ ಮಾಡಬೇಕು. ಪ್ರಯತ್ನ ಪಟ್ಟು ಜ್ಞಾನ ಮಾರ್ಗವನ್ನು ಪ್ರವೇಶ ಮಾಡಬೇಕು. ಅದಕ್ಕೆ ಉಪಯುಕ್ತವಾದ ಕರ್ಮವನ್ನು ಮಾಡಬೇಕು ಎಂಬುದನ್ನು ತಾತ್ಪರ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಬುದ್ಧೋ ಜಾತಿಯಾಮಪಿ ವಿಷ್ಣುಮೇವ ಶರಣಮನ್ನಿಚ್ಛ ಅಜ್ಞಾನಂ ಜ್ಞಾನೀನಂ ಚೈವ ಮುಕ್ತಾರಂ ಶರಣಂ ಹರಿಹಿ ತಂ ಯೇ ಸ್ವೈಕ್ಯೇನ ಮನ್ಯಂತೆ ಸರ್ವಭಿನ್ನಂ ಗುಣಶ್ರಯಾತ್ ಕೃಪಣಾ ತೇ ತಮಸ್ಯಂದೆ ವಿನಶ್ನಿಪಶಂತೆ ನ ಸಂಶಯಃ ನ ತೇಷಾಮುತ್ಥಿತಃ ಕ್ವಾಪಿ ನಿತ್ಯಾತಿಶಯ ದುಃಖಿನಾಂ ಗುಣಭೇದವಿದಾಂ ವಿಷ್ಣೋಃ ಭೇದಾಭೇದವಿದಾಮಪಿ
ದೇಹಕರ್ಮಾದಿಷು ತಥಾ ಪ್ರಾದುರ್ಭಾವಾದಿಕೇಪಿ ವಾ ಸ್ವೋದ್ರಿಕ್ತಾನಂ ತದೀಯಾನಂ ನಿಂದಾಂ ಕುರ್ವಂತಿ ಯೇ ಅಪಿ ಚ ಸರ್ವೇಷಮಪಿ ಚ ಯತೇಷಾಂ ಗತಿರೇಷ ನ ಸಂಶಯಃ ಇತಿ ನಾರದೀಯೇ. ಜ್ಞಾನ ಹೊಂದಿದ ಮೇಲೂ ಶ್ರೀಹರಿಗೆ ಶರಣಾಗಬೇಕು. ಅಜ್ಞಜನರು, ಜ್ಞಾನಿಗಳು, ಮುಕ್ತರು ಇವರಿಗೆ ವಿಷ್ಣುವೇ ಶರಣನು. ಯಾರು ಪರಮಾತ್ಮನಲ್ಲಿ ಸರ್ವೋತ್ಕೃಷ್ಟ ಅಂದರೆ ಸರ್ವರಿಂದ ಭಿನ್ನನಾದ ತಾವು ಅಭಿನ್ನರು ಎಂದು ಭಾವಿಸುವರೋ ಅಂತಹ ಕೃಪಣರು ಅಂದಂ ತಮಸ್ಸಿಗೆ ಹೋಗುವರು. ಅಂದಂ ತಮಸ್ಸಿನಲ್ಲಿ ನಿತ್ಯ ಅತಿಶಯ ದುಃಖ ಅನುಭವಿಸಬೇಕಾಗುತ್ತದೆ. ಇಂಥವರಿಗೆ ಉದ್ಧಾರವೇ ಇಲ್ಲ. ಇದೇ ಗತಿ ಅಂದಮ ತಮಸ್ಸು. ವಿಷ್ಣುವಿಗೂ ಮತ್ತು ಅವನ ಗುಣಗಳಿಗೂ ಅವನ ಅವಯವಗಳಿಗೂ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಭೇದಾಭೇದವನ್ನು ಚಿಂತನೆ ಮಾಡುವವರಿಗೆ, ಸ್ತೋತ್ತಮವಾದ ವಿಷ್ಣು ಭಕ್ತರಿಗೆ ನಿಂದನೆ ಮಾಡುವವರಿಗೂ ಆಗುವುದರಲ್ಲಿ ಸಂದೇಹವಿಲ್ಲ ಎಂದು ನಾರದ ಪುರಾಣದಲ್ಲಿ ಹೇಳಿದೆ. ಇದರರ್ಥವೇನು? ಜ್ಞಾನ ಬಂದ ಕೂಡಲೇ ಮಿಥ್ಯಾ ಜ್ಞಾನ ಬಂದುಬಿಟ್ಟರೆ ಇನ್ನೂ ಕಷ್ಟತಮವಾಗುತ್ತದೆ. ಯಾವ ಜ್ಞಾನ ಬರಬೇಕು? ಭೇದ ಜ್ಞಾನ ಬರಬೇಕು. ಭಗವಂತ ಸರ್ವೋತ್ಕೃಷ್ಟ, ಸರ್ವೋತ್ತಮ, ಸರ್ವಗುಣ ಪರಿಪೂರ್ಣ, ಸರ್ವದೋಷ ವಿದೂರತ್ವ ಎಂಬುದು ಭಗವಂತನಲ್ಲಿ ತಿಳಿಯಬೇಕು. ಮತ್ತು ತಾವು ಅಲ್ಪರು, ಅಲ್ಪಶಕ್ತಿಯುಳ್ಳವರಾಗಿದ್ದಾರೆ, ದುಃಖಗಳಾಗಿದ್ದೇವೆ, ಅಜ್ಞಾನಿಗಳಾಗಿದ್ದೇವೆ. ಆದ್ದರಿಂದ ಭಗವಂತನನ್ನು ಶರಣಾಗಬೇಕು, ಅವನನ್ನು ಕೊಂಡಾಡಬೇಕು, ಅವನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಅವನ ಅನುಗ್ರಹದಿಂದ ಮಾತ್ರ ನಮಗೆ ಇಹಲೋಕದ ಬಂಧನದಿಂದ ಮುಕ್ತಿ ಸಾಧ್ಯ ಮತ್ತು ಈ ದುಃಖದಿಂದ ನಿವೃತ್ತಿ ಸಾಧ್ಯ. ನಾನೇ ದುಃಖವನ್ನು ಪರಿಹಾರ ಮಾಡಿಕೊಳ್ಳುತ್ತೇನೆ ಅಂತ ಇಲ್ಲಿ ತನಕ ನಾವು ಶ್ರಮಿಸುತ್ತೇವೆಯೋ ಅದು ದುಃಖ ರೂಪವಾಗಿ ಇರುತ್ತದೆ. ಯಾವಾಗ ಈ ಜ್ಞಾನವು ನನ್ನಿಂದ ಸಾಧ್ಯವಿಲ್ಲ, ಭಗವಂತನ ಅನುಗ್ರಹದಿಂದಲೇ ಸಾಧ್ಯ ಎಂಬ ಶುದ್ಧ ಜ್ಞಾನ ಬರುತ್ತದೋ ಆಗ ಮಾತ್ರ ಜೀವರಿಗೆ ಉದ್ಧಾರದ ಮಾರ್ಗ ಎಂದು ಕಾಣಿಸುವುದು. ಇದು ಜ್ಞಾನ ಮಾರ್ಗ ಎಂದ ಹೆಸರು. ಐಕ್ಯ ಉಪಾಸಕರು ತಮಸ್ಸಿಗೆ ಬೀಳುವರು. ಸ್ವರ್ಗಾದಿ ಪುರುಷಾರ್ಥ ಸಾಧನವಾದ ಕರ್ಮ ಮೋಕ್ಷ ಸಾಧನವಾದ ಜ್ಞಾನಕ್ಕಿಂತ ಅತ್ಯಂತ ಅಧಮವಾದುದು. ಆದ್ದರಿಂದ ಶ್ರೀಕೃಷ್ಣನು ಅರ್ಜುನಿಗೆ ಹೇಳುತ್ತಿದ್ದಾರೆ, ನೀನು ಜ್ಞಾನ ಸಾಧನವನ್ನೇ ಆರಿಸಬೇಕು. ಹೇಗೆ ಕರ್ಮವು ಜ್ಞಾನಕ್ಕಿಂತ ಅಧಮವೋ, ಆದ್ದರಿಂದ ಜ್ಞಾನ ಮಾರ್ಗವನ್ನು ಜ್ಞಾನಿಯಾಗು ಎಂದು ಅರ್ಜುನಿಗೆ ಉಪದೇಶ ಮಾಡಿದ ಶ್ರೀಕೃಷ್ಣ. ಅಂದರೆ ಇದು ಎಲ್ಲ ಜೀವರಿಗೂ ಸಹ ಉಪದೇಶ ಮಾಡಿದಂದರ್ಥ. ಕೃಪಣ ಫಲಹೇತುವಃ, ಫಲವೇ ಪ್ರಧಾನವೆಂದು ತಿಳಿದವರು ಫಲಹೇತುಗಳು. ಅಂತಹವರು ಉಪನಿಷತ್ತುಗಳ ವಚನದಂತೆ ಕಾಮ್ಯಕರ್ಮಿಗಳು ಇದೇ ಲೋಕವನ್ನು ಅಂದರೆ ಭೂಲೋಕವನ್ನು ಅಥವಾ ಇದಕ್ಕಿಂತಲೂ ಹೀನ ಲೋಕವನ್ನು ಹೊಂದುತ್ತಾರೆ. ಇದೇ ಲೋಕವನ್ನು ಹೊಂದುವುದು ಮನುಷ್ಯರಾಗಿಯೋ ಅಥವಾ 84 ಲಕ್ಷ ಯೋನಿಗಳಲ್ಲಿ ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ, ಮರ, ಬಳ್ಳಿ, ಹುಲ್ಲು ಇತ್ಯಾದಿಗಳಾಗಬಹುದು. ಇದರಿಂದ ನಿವಾರಣೆ ಆಗಬೇಕಾದರೆ ಜ್ಞಾನೋಪಾಸನೆ, ಜ್ಞಾನದಿಂದ ಮಾತ್ರ ಸಾಧ್ಯ. ಇದನ್ನು ನಾವು ಎಷ್ಟು ಯುಕ್ತಿಗಳಿಂದ ತಿಳಿದುಕೊಂಡರೂ ಸಾಲದು. ನಮ್ಮ ಬುದ್ಧಿಗೆ ಹಚ್ಚುವಂತೆ, ಬುದ್ಧಿಗೆ ಯುಕ್ತವಾದಂತೆ ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಎಲ್ಲಿಯ ತನಕ ನಮ್ಮ ಬುದ್ಧಿಗೆ ಇದು ನಾಟುವುದೇ ಇಲ್ಲವೋ, ನಾವು ಕರ್ಮದಲ್ಲೇ ಆಸಕ್ತರಾಗಿ ಕರ್ಮಫಲವನ್ನೇ ನೋಡುತ್ತಿರುತ್ತೇವೆಯೋ ಅದು ದುಃಖ ರೂಪವೇ ಆಗುತ್ತದೆ. ಆದರೆ ಈ ದುಃಖ ರೂಪವಾಗುವುದನ್ನು ಕಾಣಲು ಪ್ರತಿಯೊಬ್ಬರ ಜೀವರು ಬಹಳ ಸಮಯವನ್ನು ಕಳೆದಿರುತ್ತಾರೆ, ಬಹಳ ದೂರ ಸವಿದಿರುತ್ತಾರೆ, ವಿಷ್ಣುವಿನಿಂದ ವಿಮುಖರಾಗಿರುತ್ತಾರೆ. ಆದ್ದರಿಂದ
ಯಾವುದೇ ಮನುಷ್ಯ ಯೋನಿಯಲ್ಲಿ, ಪಶು, ವೃಕ್ಷ, ಯಾವುದೇ ಯೋನಿಯಲ್ಲಿ ಇದ್ದರೂ ಸಹ ಆ ಯೋನಿಯಿಂದ ಅವರು ಪತನಗೊಂಡು ಮತ್ತೆ ಇನ್ನೊಂದು ಯೋನಿಯನ್ನೇ ಅವರು ಹೊಂದುತ್ತಾ ಇರುತ್ತಾರೆ. ಹೀಗೆ ಒಂದರಿಂದ ಇನ್ನೊಂದು ನೀಚ ಯೋನಿಗಳನ್ನೇ ಹೊಂದುವುದರಿಂದ ಜ್ಞಾನದ ಬಗ್ಗೆ ಅವರಿಗೆ ಅರಿವೇ ಉಂಟಾಗುವುದಿಲ್ಲ. ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಜ್ಞಾನದ ಅರಿವು ಪಡೆದುಕೊಳ್ಳಬಹುದು. ಕರ್ಮಕ್ಕಿಂತ ಜ್ಞಾನದ ಆಧಿಕ್ಯವನ್ನು ತಿಳಿದುಕೊಳ್ಳಬಹುದು. ಈ ತಿಳುವಳಿಕೆ ಮಾತ್ರ ಮನುಷ್ಯನಾಗಿದ್ದಾಗ, ಅದರ ಪರಿಪಕ್ವವಾಗಿ ತಿಳಿದುಕೊಂಡಾಗ ಮಾತ್ರ ಉತ್ತಮವಾದ ಯೋನಿಯನ್ನು ಪಡೆಯಲು ಸಾಧ್ಯವಾಗುವುದು, ಉತ್ತಮ ಲೋಕವನ್ನು ಪಡೆಯಲು ಸಾಧ್ಯವಾಗಬಹುದು. ಆದರೆ ಮನುಷ್ಯರಾಗಿ ಹುಟ್ಟಿದಾಗಲೂ ಸಹ ಕರ್ಮದಲ್ಲೇ ಆಸಕ್ತರಾಗಿ ಅತ್ಯಲ್ಪ ಸುಖಕ್ಕಾಗಿಯೇ ಇಡೀ ಜನ್ಮವಿಡೀ ಶ್ರಮಿಸುತ್ತಾರೆ. ಅತ್ಯಂತ ಮುಖ್ಯವಾದ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಇದನ್ನು ನಾವು ಅನೇಕ ಉದಾಹರಣೆಗಳಿಂದ ತಿಳಿಯಬಹುದು. ಒಬ್ಬ ತಂದೆ ತನ್ನ ಮಕ್ಕಳ ಉದ್ಧಾರ ಮಾರ್ಗವಾಗಲಿ ಎಂಬುದಾಗಿ ಒಂದು ನಿಶ್ಚಿತವಾದ ಹಣವನ್ನು, ಸಂಪತ್ತನ್ನು ಕೊಟ್ಟು ಕಳಿಸುತ್ತಾನೆ. ಇದರಿಂದ ನೀವು ನಿಮ್ಮ ಉದ್ಧಾರ ಮಾರ್ಗವನ್ನು ಕಂಡುಕೊಳ್ಳಿರಿ ಎಂದು ಆ ಸಂಪತ್ತು ಜೊತೆಯಲ್ಲಿ ಆ ತಂದೆಯಾದವನು ಮಕ್ಕಳಿಗೆ ಕೊಟ್ಟಿರುತ್ತಾನೆ. ಮಕ್ಕಳಾದರೂ ಆ ಸಂಪತ್ತನ್ನು ವಿನಿಯೋಗ ಮಾಡುವುದರಲ್ಲಿ ಎಡುತ್ತಾರೆ. ಕೆಲವರು ಸಂಪತ್ತಿನ ಬೆಲೆಯೇ ಗೊತ್ತಿಲ್ಲದಂತೆ ಅದನ್ನು ಅನುಪಯೋಗ ಮಾಡಿಕೊಳ್ಳುತ್ತಾರೆ. ಕೆಲವರು 4-6 ದಿನಗಳಲ್ಲಿ ಅದು ಮುಗಿಸಿಬಿಡುತ್ತಾರೆ. ಮತ್ತೆ ಕೆಲವರು ಅದನ್ನು ದುರುಪಯೋಗ ಮಾಡಿಕೊಳ್ಳಲು ಬಳಸಿಕೊಳ್ಳುತ್ತಾರೆ. ಹೀಗೆ ತಂದೆ ಕೊಟ್ಟಿದ್ದು ಉದ್ಧಾರವಾಗಲೆಂದು, ಆದರೆ 3-4 ಜನ ಮಕ್ಕಳು ಅದರ ವೈಪರೀತ್ಯವಾದ ಫಲವನ್ನೇ ಹೊಂದುತ್ತಾರೆ. ಏಕೆಂದರೆ ಅವರಿಗೆ ಕರ್ಮದಲ್ಲಿ ಆಸಕ್ತರಾಗಿದ್ದರೆ ಹೊರತು ಜ್ಞಾನದಲ್ಲಿ ಆಸಕ್ತಿಯೇ ಆಗಿರಲಿಲ್ಲ. ಬೆಟ್ಟದಂತಹ ಕರ್ಮವನ್ನು ಮಾಡಿದರೂ ಒಂದು ಕಿಡಿಯಂತಹ ಜ್ಞಾನ ಆ ಬೆಟ್ಟದಂತಹ ಕರ್ಮಕ್ಕೆ ಸಮಾನವಾಗಲಾರದು. ಅತಿ ಉತ್ಕೃಷ್ಟವಾದದ್ದು ಜ್ಞಾನ. ಎಷ್ಟೇ ಸಂಪತ್ತಿದ್ದರೂ ಸಹ ಅದು ಕ್ಷೀಣಿಸುತ್ತಾ ಹೋಗುತ್ತದೆ ಹೊರತು ವೃದ್ಧಿಯಾಗುವುದಿಲ್ಲ. ಕರ್ಮ ಮಾಡುವುದರಿಂದ ಮತ್ತೊಂದು ಕರ್ಮಕ್ಕೆ ನಾವು ಅಂಟಿಕೊಳ್ಳುತ್ತೇವೆ ಹೊರತು ಆ ಕರ್ಮದಿಂದ ನಾವು ಬಿಡುಗಡೆ ಹೊಂದುವುದಿಲ್ಲ. ಆದರೆ ಜ್ಞಾನ ಮಾರ್ಗದಿಂದ ನಾವು ಹೆಚ್ಚು ಜ್ಞಾನವನ್ನು ಸಂಪಾದಿಸಿಕೊಂಡಾಗ ಎಲ್ಲ ಕರ್ಮದಿಂದ ಮುಕ್ತರಾಗಬಹುದು. ಅತಿಶಯವಾದ ಜ್ಞಾನವನ್ನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿ ಜನ್ಮದಲ್ಲಿಯೂ ಸಹ ಹೆಚ್ಚಿಸಿಕೊಂಡು ಹೋಗಬಹುದು. ಅದಕ್ಕೆ ಅವರವರ ಯೋಗ್ಯತೆಯೇ ಅವಧಿ. ಮೋಕ್ಷ ಪರ್ಯಂತವಾಗಿ ಅವರ ನಿತ್ಯ ಸಾಧನೆಯನ್ನು ಮಾಡಿ ದೇವತೆಗಳ, ಗುರು ಹಿರಿಯರ, ಮಾತಾಪಿತರರ ಸೇವಾರೂಪವಾಗಿ ಅತಿಶಯವಾದ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. ಆದ್ದರಿಂದ ಇದು ವಂಚಿತರಾಗಿ ಕೇವಲ ಕರ್ಮದಲ್ಲಿ ಆಸಕ್ತರಾದವರು ತಮ್ಮ ನಿಶ್ಚಿತವಾದ ಯಾವ ಒಂದು ಸಂಪತ್ತು ತಂದೆಯಿಂದ ಕೊಡಲ್ಪಟ್ಟಿರುತ್ತದೋ ಅದನ್ನು ಬಹಳ ಬೇಗ ನಾಶ ಮಾಡಿಕೊಂಡು ಬಿಡುತ್ತಾರೆ. ಸಂಪತ್ತಿಲ್ಲದ ಮನುಷ್ಯ, ಅಂದರೆ ಕರ್ಮ ಸಂಪತ್ತು ಇಲ್ಲದ ಮನುಷ್ಯ ಜ್ಞಾನ ಸಂಪತ್ತಿನಿಂದಲೂ ಅವನು ಕ್ಷೀಣವಾಗುವುದರಿಂದ ಯಾವ ಕರ್ಮವು ಜ್ಞಾನವನ್ನು ಹುಟ್ಟಿಸಲಾರವು ಎಂಬ ಬುದ್ಧಿಯೂ ಸಹ ಅವನಿಗೆ ಹೊಳೆಯುವುದೇ ಇಲ್ಲ. ಇದೇ ಕಾರಣದಿಂದ ಅಜ್ಞಾನಿ ಎನಿಸಿಕೊಳ್ಳುತ್ತಾನೆ. ಯಾರಿಗೆ ಜ್ಞಾನ ಸಂಪಾದನೆ ಆಗಲಿಲ್ಲವೋ
ಅಂಥವನಿಗೆ ಏನು ಹೇಳಬೇಕು? ಅಜ್ಞಾನಿ ಎಂದು ಹೇಳಬೇಕು. ಈ ಅಜ್ಞಾನಿಯಾದ ಮನುಷ್ಯ ಪಶು ಪ್ರಾಣಿಗಳಿಗೆ ಸಮಾನವಾಗುತ್ತಾನೆ. ತೃಣಬಲ್ಲ, ಸಸ್ಯ, ಕಾಡಿನ ಪ್ರಾಣಿಗಳು ಈ ರೀತಿಗೆ ಸಮಾನವಾಗುತ್ತಾನೆ. ಆದ್ದರಿಂದ ವೇದ ಉಪನಿಷತ್ತುಗಳೇ ಹೇಳಿದೆ, ಅವನು ಸುತ್ತ ಕೊಡಲೆ ಅವನು ಒಂದು ಪಶುವಾಗಿಯೋ ಪ್ರಾಣಿಯಾಗಿಯೋ ಕ್ರಿಮಿಯಾಗಿಯೋ ಕೀಟವಾಗಿಯೋ ಮರ ಬಳ್ಳಿ ಹುಲ್ಲು ಇತ್ಯಾದಿಯಾಗಿ ಮತ್ತೆ ಮತ್ತೆ ಹುಟ್ಟುತ್ತಾನೆ. ಈ ಹುಟ್ಟುತ್ತಲೇ ಇರುತ್ತದೆ, ಮತ್ತು ಕರ್ಮದಲ್ಲೇ ನಿರತನಾಗಿರುತ್ತದೆ, ಮತ್ತು ಆ ಕರ್ಮದಿಂದ ಜ್ಞಾನ ಹುಟ್ಟುವುದಿಲ್ಲ. ಜ್ಞಾನ ಎಂಬುದು ಕರ್ಮಕ್ಕಿಂತ ಭಿನ್ನವಾದದ್ದು. ಅದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ತಿಳಿಯಬಹುದಾಗಿರತಕ್ಕಂತಹದ್ದು ವಿದ್ಯ. ಇತರ ಯೋನಿಗಳಲ್ಲಿ ಜ್ಞಾನದ ಪರಿಚಯಕ್ಕೆ ಅವಕಾಶವೇ ಇರುವುದಿಲ್ಲ. ಜ್ಞಾನೇಂದ್ರಿಯಗಳು ಹೆಚ್ಚಾಗಿ ಅಲ್ಲಿ ಸುಪ್ತವಾಗಿರುತ್ತದೆ ಎಂದರ್ಥ. ಮನುಷ್ಯ ಜನ್ಮದಲ್ಲಿ ಮಾತ್ರ ಜ್ಞಾನೇಂದ್ರಿಯಗಳಿಗೆ ಅತಿಶಯವಾದ ಬಲವನ್ನು ದೇವತೆಗಳು ಕೊಟ್ಟಿರುತ್ತಾರೆ. ಅದರಿಂದ ಜ್ಞಾನ ಉತ್ಪಾದನೆ ಮಾಡಿಕೊಳ್ಳಲು ಸಾಧ್ಯ. ಈ ಉದಾಹರಣೆಯಿಂದ ನಾವು ತಿಳಿಯಬೇಕಾದ ಏನು? ಪ್ರತಿಯೊಬ್ಬ ಜೀವರಿಗೂ ಕ್ಲುಪ್ತವಾದ ಸಂಪತ್ತು ಅಂದರೆ ತಂದೆ ಕೊಟ್ಟಿರ್ತಕ್ಕಂಥ ಕ್ಲುಪ್ತವಾದ ಸಂಪತ್ತು ಕೋಟ್ಯಾಂತರ ರೂಪಾಯಿಗಳು ಎಂದು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬ ಮಕ್ಕಳಿಗೂ 77,76,00,000 ವರಾಹಗಳನ್ನು ಕೊಟ್ಟಿರುತ್ತಾರೆ. ಇದು ತಮ್ಮ ಜೀವನ ಪರ್ಯಂತವಾಗಿ ಬಳಸಿಕೊಂಡು ಜ್ಞಾನ ಮಾರ್ಗದಲ್ಲಿ ಹೋಗಲಿ ಎಂಬ ಆಶಯ ತಂದೆ ತಾಯಿಗಳಿಗಾಗಿರುತ್ತದೆ. ಆದರೆ ಈ ಅಪಾರವಾದ ಸಂಪತ್ತನ್ನು ಬಹಳ ಬೇಗ ಅನ್ಯತಾ ಮಾರ್ಗದಲ್ಲಿ ಬಳಸಿದಾಗ ಅದರ ದುರುಪಯೋಗವಾಗುತ್ತದೆ. ದುರುಪಯೋಗವಾಗಿ ಒಟ್ಟು ಸಂಪತ್ತು ಏನು ಆ ತಂದೆ ತಾಯಿಗಳು ಕೊಟ್ಟಿದ್ದು ಖಾಲಿ ಮಾಡಿಕೊಂಡು ಬಿಡ್ತಾರೆ. ಖಾಲಿಯಾದ ಕೂಡಲೇ ಅವರಿಗೆ ಈ ಲೋಕದಲ್ಲಿ ಬದುಕಲು ಆಸ್ಪದವಿಲ್ಲ. ಅವರು ಮರಣ ಹೊಂದುತ್ತಾರೆ. ಮರಣ ಹೊಂದಿದ ಕೂಡಲೇ ಯಾವುದೋ ಪಶುಗಳಾಗಿ ಅರಣ್ಯದಲ್ಲಿ ಹುಟ್ಟುತ್ತಾರೆ, ಗಿಡ ಮರಗಳಾಗಿ ಹುಟ್ಟುತ್ತಾರೆ ಎಂದರ್ಥ. ಇದರ ಮಾರ್ಮಿಕ ಅರ್ಥ ಅಂದರೆ ಏನು ಅಂದರೆ 77,76,00,000 ಎಂಬುದು ಪ್ರತಿ ಜೀವರಿಗೆ, ಮನುಷ್ಯ ಜೀವರಿಗೆ ಕೊಟ್ಟಿರತಕ್ಕಂಥ ಉಸಿರು. ಇಷ್ಟು ಉಸಿರನ್ನು ನಾವು ಆಡಬಹುದಾಗಕ್ಕೆ ಬೇಕಾದ ಸಮಯ 100 ವರ್ಷಗಳು. ಮನುಷ್ಯ 100 ವರ್ಷ ಬದುಕಲು ಪ್ರತಿಯೊಂದು ಉಸಿರನ್ನು 4 ಸೆಕೆಂಡಿಗೆ ಒಂದು ಉಸಿರನ್ನು ಆಡುವಂತೆ ಇದ್ದಾಗ, ಅತಿರೇಗಕ್ಕೆ ಹೋಗದೆ ಹೋದರೆ ಹೆಚ್ಚಾದ ಉಸಿರನ್ನು ಬೇಕಾಗುತ್ತದೆ. ಸಮಚಿತ್ತವಾಗಿ ಯೋಗಚಿತ್ತವಾಗಿ ಇದ್ದಾಗ 4 ಸೆಕೆಂಡಿಗೆ ಒಂದು ಉಸಿರು ಮಾಡುತ್ತಿದ್ದಾಗ ಅವನಿಗೆ ಪೂರ್ಣ 100 ವರ್ಷ ಬದುಕಲು ಸಾಧ್ಯವಾಗುವುದು. ನಾವು ಯಾವುದೇ ಸಂಪತ್ತನ್ನು ಗಳಿಸುವಾಗ ಮುಖ್ಯವಾಗಿ ನಾವು ಬದುಕಿರಬೇಕು. ಬದುಕಿರೋಕ್ಕೆ ಉಸಿರು ಬೇಕು. ಆ ಉಸಿರೇ ನಿಜವಾದ ಸಂಪತ್ತು. ಆ ಸಂಪತ್ತೇ ತಂದೆ ತಾಯಿಗಳೊಂದೇ ನಮ್ಮ ಮುಖ್ಯ ಪ್ರಾಣದೇವರು. ಭಗವಂತ ಅವರಲ್ಲಿರ್ತಕ್ಕಂಥ ಶಕ್ತಿಯಿಂದ ಸಮಸ್ತರಲ್ಲೂ ಸಹ 77,76,00,000 ಉಸಿರನ್ನು ಆಡಿಸುತ್ತಾನೆ. ಆದರೆ ಆಯಾ ಜೀವ ಇದರ ಜ್ಞಾನ ಮಹತ್ವವನ್ನು ತಿಳಿಯಲಾರದೆ ಕೇವಲ ಕಠಿಣವಾದ ಕರ್ಮದಲ್ಲಿ ತೊಡಗಿದಾಗ, ಅಂದರೆ ದುಷ್ಟ ಪ್ರಕ್ರಿಯೆಗಳಲ್ಲಿ ತೊಡಗಿದ್ದಾಗ ಈ ಉಸಿರಾಟ ಎಂಬುದು ಹೆಚ್ಚಾಗಿ ಬಹಳ ಬೇಗ ಅದನ್ನು ಮುರುಗಿಸಿಕೊಂಡು ಬಿಡುತ್ತಾನೆ. ಇದರಿಂದ ಅವನಿಗೆ ವೃದ್ಧಾವಸ್ಥೆಯನ್ನು ಸೇರುವುದಿಲ್ಲ. ವೃದ್ಧಾವಸ್ಥೆ ಅಂದರೆ ದೇಹ
ಮನಸ್ಸು ಎಲ್ಲವೂ ಒಂದು ಸೀಮಿತವಾದ ಬುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಮೆಚ್ಯೂರಿಟಿ ಅಂತ ಏನು ಹೇಳುತ್ತೇವೆಯೇ, ಅಂತಹ ಸ್ಥಿತಿಯನ್ನು ಹೊಂದಲಾಗದೆ ಎಲ್ಲ ಹಣವನ್ನು ಬರೀ ಕೈ ಮಾಡಿಕೊಂಡಾಗ ಅವನು ಜ್ಞಾನದ ಸ್ಥಿತಿಯನ್ನೇ ಹೊಂದುವುದಿಲ್ಲ. ಮನುಷ್ಯನಿಗೆ ತಮ್ಮ ವೃದ್ಧಾಪ್ಯದಲ್ಲಿ, ಅಂದರೆ ಯಾವಾಗ ತಾನು ದುಡಿಯಲು ಸಾಮರ್ಥ್ಯ ಕಡಿಮೆ ಆಗುತ್ತದೋ ಆಗ ಈ ಸಂಪತ್ತಿನ ಆಶಯ ಬಹಳವಾಗಿ ಇರುತ್ತದೆ. ಅದಕ್ಕೋಸ್ಕರವಾಗಿ ಭಗವಂತ ನಮಗೆ ಉಸಿರನ್ನು, ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಆ ಉಸಿರನ್ನು ಸರಿಯಾಗಿ ಆಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ. ಆರೋಗ್ಯ ಚೆನ್ನಾಗಿದ್ದಾಗ ಒಳ್ಳೆಯ ಮನಸ್ಸು ಇರುತ್ತದೆ. ಮನಸ್ಸಿನಿಂದ ಜ್ಞಾನ ಸಂಪಾದನೆ ಆಗುತ್ತದೆ. ನಾವು ಆರೋಗ್ಯವನ್ನೇ ಕೆಡಿಸಿಕೊಂಡು ಬಿಟ್ಟರೆ ಮನಸ್ಸು ಶಾಶ್ವತವಾಗಿ ಸೀಮಿತವಾಗುವುದಿಲ್ಲ, ಅಂದರೆ ಯೋಗದಲ್ಲೇ ಇರಲು ಸಾಧ್ಯವಾಗುವುದಿಲ್ಲ. ಯಾವಾಗ ಮನಸ್ಸು ಸಿದ್ಧವೇ ಆಗಿರುವುದಿಲ್ಲವೋ ನಾವು ಕೇವಲ ಹೀನ ವೃತ್ತಿಯಲ್ಲೇ ಇರುವುದರಿಂದ, ಅತಿಶಯವಾದ ಸಂಪತ್ತನ್ನು ಆಗಲೇ ನಾವು ವ್ಯಯ ಮಾಡಿರುವುದರಿಂದ ಜ್ಞಾನಾವಸ್ಥೆಯನ್ನೇ ತಲುಪಲಾರೆವು. ಯೋಗಿಗಳು ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ ಕುಳಿತು ತಪಸ್ಸು ಮಾಡುವುದರಿಂದ ಜ್ಞಾನ ಸಂಪಾದನೆ ಮಾಡುವುದರಲ್ಲಿ ರಕ್ತರಾಗಿದ್ದರು. ಆಗ ಅವರು ಉಸಿರನ್ನು ಬಹಳ ಹಗುರಾಗಿ, ಅಂದರೆ 1 ನಿಮಿಷ 2 ನಿಮಿಷ, ಇನ್ನು ಕೆಲವರು ಉಸಿರನ್ನೇ ಬಿಗಿ ಹಿಡಿದು ಕುಂಭಕಾರಿಯಲ್ಲಿ ಬಂಧಿಸಿ ಭಗವದ್ಧ್ಯಾನ ಮಾಡುತ್ತಿದ್ದರು. ಇದರ ಅರ್ಥವೇನು? ಉಸಿರನ್ನು, ಭಗವಂತ ದೇವತೆಗಳು ಕೊಟ್ಟಿರತಕ್ಕಂಥ ಉಸಿರನ್ನು ಅತ್ಯಂತ ಕಡಿಮೆ ರೀತಿಯಲ್ಲಿ ಬಳಸಿಕೊಂಡು ಹೆಚ್ಚು ಕಾಲ ಆಗಿದ್ದು ಭಗವಂತನ ಆರಾಧನೆ ಮಾಡೋಕ್ಕೋಸ್ಕರವಾಗಿ ಬಳಸಿಕೊಂಡರು. ಇದು ಜ್ಞಾನಿಗಳ ಲಕ್ಷಣ. ಅಜ್ಞಾನಿಗಳಾದರೆ ಕೇವಲ ಲೌಕಿಕ ಕರ್ಮಕ್ಕಾಗಿ ಅತಿಶಯವಾದ ಶ್ರಮವನ್ನು ವಹಿಸಿ ಕ್ರೀಡಾದಿಗಳಲ್ಲಿ ತಮ್ಮ ಅತಿಶಯವಾದ ಶಕ್ತಿಯನ್ನು ವಿನಿಯೋಗ ಮಾಡಿ ಕೇವಲ ಸಂಸಾರ ವ್ಯವಸ್ಥೆಯಲ್ಲಿ ಪ್ರಜೋತ್ಪತ್ತಿಗಾಗಿ ಹೆಂಡತಿ ಮಕ್ಕಳನ್ನು ಸಾಕುವ ದಿಶೆಯಲ್ಲಿ ತಮ್ಮ ಅನಂತ ಶಕ್ತಿಯನ್ನು, ಅನಂತ ಸಂಪತ್ತನ್ನು ವ್ಯಯ ಮಾಡಿಕೊಂಡು ಬಿಡುತ್ತಾರೆ. ಆದ್ದರಿಂದ ಅವರು ಕೃಷಿರಾಗಿ ಆದಿ ವ್ಯಾಧಿಗಳಿಗೆ ಒಳಪಡುತ್ತಾರೆ. ತಮ್ಮ ಸರ್ವ ಸಂಪತ್ತನ್ನು ಹಾನಿ ಮಾಡಿಕೊಂಡಿಬಿಡುತ್ತಾರೆ. ಅಂತರಿಗೆ ಕರ್ಮದಲ್ಲೇ ಇದ್ದು ಕರ್ಮದ ಬಂಧಕದಲ್ಲಿ ಅವರು ಮರಣ ಹೊಂದುತ್ತಾರೆ. ಇಂಥವರಿಗೆ ಜ್ಞಾನ ಎಂಬುದು ಕಾಣುವುದೇ ಇಲ್ಲ. ಆದರೆ ಯೋಗಿಗಳು ಜ್ಞಾನ ಮಾರ್ಗದಲ್ಲೇ ಅತಿಶಯವಾದ ಜ್ಞಾನವನ್ನು ಸಂಪಾದಿಸಿದ ದೀರ್ಘಕಾಲ ಭಗವಂತನ ಉಪಾಸನೆಯಲ್ಲಿ ಇರುತ್ತಾರೆ. ಅದು ಸಾರ್ಥಕ ಜೀವನ ಎನಿಸಿಕೊಳ್ಳುತ್ತದೆ. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಮಾಡಬೇಕಾದ ಕರ್ತವ್ಯ. ಇದು ಮನುಷ್ಯನ ಹುಟ್ಟಿದಕ್ಕೆ ಸಾರ್ಥಕ್ಯ ಎಂದು ಹೆಸರು. ಇದನ್ನು ಬ್ರಹ್ಮಚಾರಿ ಆಗಿದ್ದಾಗಲೇ ಗುರುಗಳ ಉಪದೇಶದಿಂದ ತಿಳಿದುಕೊಂಡು ತಮ್ಮ ಇಡೀ ಜೀವನದ ಕಾಲಮಾನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಇದಕ್ಕೋಸ್ಕರವಾಗಿ ಬಾಲ್ಯದಲ್ಲೇ ಯೋಗ್ಯ ಗುರುಗಳ ಸಂಪಾದನೆಯಾಗಬೇಕು. ಯೋಗ್ಯ ಗುರುಗಳು, ಯೋಗ್ಯ ತಂದೆ ತಾಯಿಗಳು ಯೋಗ್ಯ ಗುರುಗಳನ್ನು ಸಂಪರ್ಕಿಸಿ ಯೋಗ್ಯ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಇದು ಮಾತ್ರ ತಂದೆ ತಾಯಿಗಳು ಗುರುಗಳ ಕರ್ತವ್ಯ ಎನಿಸಿದೆ. ತದನಂತರ ಆಯಾ ಜೀವಿಗಳು ತಮಗೆ ನಿಶ್ಚಿತವಾದ ಬುದ್ಧಿಯಲ್ಲಿ ಕರ್ಮಕ್ಕಿಂತ ಅತಿಶಯವಾದುದು ಜ್ಞಾನ ಎಂಬ ತಿಳುವಳಿಕೆ ಅವರು ಹೊಂದಿ ಆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಬೇಕು. ಎಲ್ಲ ದೇವತೆಗಳು ಜ್ಞಾನದ ಪರ್ವತದಷ್ಟು ಜ್ಞಾನವನ್ನು ಹೊಂದಿರುತ್ತಾರೆ. ಅವರು ಒಂದು ಕ್ಷಣವೂ ಅವರು ವ್ಯರ್ಥ ಮಾಡುವುದಿಲ್ಲ. ಆದರೆ ಮನುಷ್ಯರು ಬಹಳ ಕಾಲ ವ್ಯರ್ಥ ಮಾಡುತ್ತಾ ಕುಳಿತಿರುತ್ತಾರೆ. ಏಕೆಂದರೆ ಅವರು ಸಮಯದ ಪ್ರಜ್ಞೆಯೇ ಗೊತ್ತಿಲ್ಲ. ಜ್ಞಾನಿಗಳಾದ ದೇವತೆಗಳಿಗೆ ಸಮಯದ ಪ್ರಜ್ಞೆ ಗೊತ್ತಿರುವುದರಿಂದ ಒಂದು ಕ್ಷಣವೂ ಭಗವದ್ ಧ್ಯಾನದಲ್ಲೇ ಅವರು ನಿರತರಾಗುವುದರಿಂದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ಇರುತ್ತಾರೆ, ಮೋಕ್ಷವನ್ನು ಪಡೆಯುತ್ತಾರೆ. ಆದ್ದರಿಂದ ಭಗವಂತ ಕೃಷ್ಣ ಈ ವಿಷಯದಲ್ಲಿ ಹೇಳುವುದು ಏನೆಂದರೆ, ಕರ್ಮದಿಂದ ದೂರ ಸರಿದು
ಜ್ಞಾನವಂತನಾಗು, ಜ್ಞಾನವನ್ನು ಸಂಪಾದಿಸು. ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯವಾಗುವ ಜ್ಞಾನ. ಅದಕ್ಕೋಸ್ಕರವಾಗಿ ದೇವತೆಗಳು ಅಭಿಮಾನಿಯಾಗಿ, ತತ್ವಾಭಿಮಾನಿಗಳಾಗಿ ನಮಗೆ ಆಶಯವನ್ನು ಕೊಟ್ಟಿದ್ದಾರೆ, ನಮಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಆ ಸಹಾಯದ ಹಸ್ತದಿಂದ ನಾವು ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು ಎಂಬುದೇ ಕೃಷ್ಣನ ಅಭಿಪ್ರಾಯ. ಕರ್ಮಕ್ಕಿಂತ ಜ್ಞಾನ ಅತಿಶಯವಾದದ್ದು. ಈ ಜ್ಞಾನವನ್ನು ಮಾಡಿಕೊಂಡಂಥ ಪ್ರಭುತಿಗಳನ್ನು ವರದರು ಎಂದು ಹೆಸರು. ಪುರಂದರದಾಸರು ಇಂತಹ ಜ್ಞಾನಿಗಳನ್ನು ಗುರುತಿಸಿ ನಮಗೆ ಪರಿಚಯ ಮಾಡಿಸುತ್ತಿದ್ದಾರೆಂದರೆ ಎಲ್ಲರೂ ಈ ವರದರ ಜಾಡು ಮಾರ್ಗವನ್ನು ಅನುಸರಿಸಿ ಅವರು ಹೇಳುವ ಯುಕ್ತಿಯನ್ನು ಪರಿಪಾಲಿಸಿ ಎಂಬುದಕ್ಕಾಗಿ ಪುರಂದರದಾಸರು 10 ಜನ ವರದರಲ್ಲಿ ಪ್ರಸ್ತಾಪಿಸಿದ್ದಾರೆ. ಇಂತಹ ಯೋಗ್ಯ ಜ್ಞಾನವನ್ನು ಒದಗಿಸಿದ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತಿ ನಮ ಉಕ್ತಿವಿದೆಯಮ್ಮ ಅಂತ ಹೇಳಿ, ಇಂಥ ಶ್ರೇಷ್ಠ ಜ್ಞಾನ ಬರುವುದಕ್ಕೆ ಸಾಧ್ಯವಾಗುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ನಾವು ಚಿಂತಿಸಬೇಕು. ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರನ್ನು ನಾವು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನ ಕಾರ್ಯವನ್ನು ಮಾಡಿಸುವುದರಿಂದ ಅವರ ಅತಿಶಯವಾದ ಕಾರುಣ್ಯವನ್ನು ನಾವು ತಿಳಿಯಬೇಕು, ಅವರನ್ನು ಪೂಜಿಸಬೇಕು. ತತ್ವಾಭಿಮಾನಿ ದೇವತೆಗಳಿಂದ ಅಧಿಕವಾಗಿ ಭಾರತೀಪತಿ ವಾಯುದೇವರು ಇವರಲ್ಲಿ ದೇವತೆಗಳ ಮೂಲಕ ಈ ಕಾರ್ಯವನ್ನು ಮಾಡಿಸಿ ತಮ್ಮ ಜ್ಞಾನ, ಶಕ್ತಿ, ಆಯಸ್ಸು ಇದೆಲ್ಲವನ್ನೂ ಸಹ ವಾಯುದೇವರೇ ಸ್ವತಃ ಎಲ್ಲ ಜೀವರಿಗೆ ಅನುಗ್ರಹಿಸುತ್ತಿದ್ದಾರೆ. ಆದ್ದರಿಂದ ಇವರು ಮುಖ್ಯ ಗುರು, ಮೂಲಗುರು. ಈ ಗುರುಗಳನ್ನು ನಾವು ಎಂದು ಸ್ಮರಿಸುತ್ತಲೇ ಇರಬೇಕು. ಅವರ ಪಾದದಲ್ಲಿ ನಾವು ಅನೇಕ ನಮಸ್ಕಾರಗಳನ್ನು ಸಲ್ಲಿಸುತ್ತಲೇ ಇರಬೇಕು. ಅವರನ್ನು ಸ್ಮರಣೆ ನಿರಂತರವಾಗಿರಬೇಕು. ಇದರಿಂದ ಆ ಗುರುಗಳು ಸಂಪ್ರೀತರಾಗುತ್ತಾರೆ. ಆದರೆ ಇವೆಲ್ಲರೂ ಸಹ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣರು ಅವರ ಅಧೀನದಲ್ಲಿ ಈ ವಾಯುದೇವರು, ದೇವತೆಗಳು, ಗುರು ಹಿರಿಯರು, ಮಾತಾಪಿತೃರು ಮತ್ತು ನಾವು ಎಲ್ಲವನ್ನು ಮಾಡುತ್ತಿರುವುದು ಕೇವಲ ನಮ್ಮ ಬಿಂಬನಾದ ಭಗವಂತ ಸರ್ವೇಶ ಲಕ್ಷ್ಮೀನಾರಾಯಣ ಅನುಗ್ರಹದಿಂದಲೇ. ಆದ್ದರಿಂದ ಹರೇರ್ ಅನುಚರ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು. ಆ ಹರಿ ಎಂಬತಕ್ಕಂಥ ನಮ್ಮ ಬಿಂಬ, ಎಲ್ಲರಿಗೂ ಅವನೇ ಬಿಂಬನಾಗಿದ್ದಾನೆ. ಆದ್ದರಿಂದ ಮುಖ್ಯವಾಗಿ ಇದನ್ನು ಬಿಂಬೋಪಾಸನೆ ಎನಿಸುವುದು. ಯಾರು ತಮ್ಮ ಬಿಂಬೋಪಾಸನೆಯಲ್ಲಿ ನಿರತರಾಗಿರುತ್ತಾರೋ ಅವರೇ ಜ್ಞಾನ ಮಾರ್ಗ ಎಂದು ಹೆಸರು. ಬಿಂಬೋಪಾಸನೆ ಯಾವುದು ಪರಿಚಯವೇ ಇಲ್ಲದೆ ಕೇವಲ ಯಾಂತ್ರಿಕವಾಗಿ, ಭೌತಿಕವಾಗಿ ಶರೀರದಲ್ಲಿ ಆಗತಕ್ಕಂಥ ಯಾವ ಹಸಿವು ಬಾಯಾರಿಕೆ ಸಂತೃಪ್ತಿಗಾಗಿ ಮಾತ್ರ ಶ್ರಮಿಸುತ್ತಾರೋ ಅವರು ಉಪಾಸನೆಯನ್ನು ಮಾಡಿಲ್ಲ ಎಂದರ್ಥ. ಅವರು ಪಶುಗಳಾಗಿದ್ದವರು ವೃಕ್ಷಗಳಾಗಿ ಇರತಕ್ಕಂಥ ಮನುಷ್ಯ ರೂಪದಲ್ಲಿರುತ್ತಾರೆ ಎಂದೇ ತಿಳಿಯಬೇಕು. ಆದ್ದರಿಂದ ಮನುಷ್ಯರಾಗಿದ್ದವರು ಪ್ರತಿಯೊಬ್ಬರೂ ಸಹ ಈ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳದಿದ್ದರೆ ಆ ಜನ್ಮ, ಮನುಷ್ಯ ಜನ್ಮ ಎಂಬತಕ್ಕಂಥದ್ದು ಅತಿ ದುರ್ಲಭವಾದದ್ದು. ಮತ್ತೆ ಈ ಮನುಷ್ಯ ಜನ್ಮ ಎಂದು ಬರುತ್ತದೆ ಎಂಬುದು ಯಾರಿಗೂ ನಿಶ್ಚಿತವಿಲ್ಲ. ಮನುಷ್ಯ ಜನ್ಮ ಬಂದಾಗ ಯೋಗ್ಯವಾದ ಜ್ಞಾನ ಕರ್ಮದಲ್ಲಿ ನಾವು ತೊಡಗಿರಬೇಕು, ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು. ಈ ಜ್ಞಾನವು ನಮಗೆ 100 ಜನ್ಮಗಳಿಗೆ ಪೂರಕವಾಗಿರಬಹುದು. ಇಂತಹ ಶ್ರೇಷ್ಠವಾದ ಯುಕ್ತಿಯನ್ನು ತೋರಿಸುವಾಗಿಯೇ ಪುರಂದರು ದಾಸರು ವರದರು ಎಂಬುದಕ್ಕಂತಾಗಿ ನಮಗೆ ತಿಳಿಸಿಕೊಟ್ಟಿರುವುದು. ಗುರುಗಳ ಉಪದೇಶ ಎಂಬುದು ಅತ್ಯಂತ ಗೌಪ್ಯವಾಗಿರುತ್ತದೆ. ಅದು ಹೆಚ್ಚು ಬಹಿರಂಗ ಮಾಡಿದರೆ ಅದರ ಬೆಲೆ ಎಲ್ಲರಿಗೂ ಕಾಣಿಸಿಕೊಳ್ಳಬಾರದು ಎಂಬ ಉದ್ದೇಶದಿಂದ
ಕೇವಲ ಸಂಕ್ಷಿಪ್ತವಾಗಿ ಬರೆದರು ಶಬ್ದದಿಂದ ಎಲ್ಲ ಸಾತ್ವಿಕ ಪ್ರವೃತ್ತಿಗಳು ಮೋಕ್ಷವನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು, ಹೇಗೆ ಮಾಡಿಕೊಂಡಿದ್ದಾರೆ ಎಂಬ ದಿವ್ಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದು ಬಿಂಬರೂಪ ದರ್ಶನವಾಗೋಕ್ಕೋಸ್ಕರವಾಗಿ ಅನುಗ್ರಹಿಸಿದ್ದಾರೆ ಎಂದು ತಿಳಿಯಬೇಕು. ಆದ್ದರಿಂದ ಬಿಂಬೋಪಾಸನೆ ಎಂದರೆ ಏನು? ಪ್ರತಿಯೊಬ್ಬ ಜೀವನಲ್ಲಿರ್ತಕ್ಕಂಥ ಭಗವಂತನನ್ನು ನಮ್ಮಲ್ಲಿರ್ತಕ್ಕಂಥ ಭಗವಂತ ಅದೇ ಭಗವಂತ ಸರ್ವಂತರ್ಯಾಮಿ, ಸರ್ವಸ್ವಾಮಿ, ಮಮ ಸ್ವಾಮಿ, ಸರ್ವಸ್ವಾಮಿ ಎಂಬತಕ್ಕಂಥ ಭಾವನೆ ಇರಬೇಕು. ಅಂಥ ಮಹಾಸ್ವಾಮಿಯಾದ ಭಗವಂತನಿಗೆ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಅಂದರೆ ಕೇವಲ ನಾವು ನಮಸ್ಕಾರ ಪೂರ್ವಕವಾಗಿ ಅವರ ಉಪಕಾರ ಸ್ಮರಣೆಯನ್ನು ಪಡೆಯುವುದಾಗಿದೆ. ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.